ಗದಗ್ನಲ್ಲಿ ಇವತ್ತು ಬೆಳಗ್ಗೆ ನೂರಾರು ಸಂಖ್ಯೆಯಲ್ಲಿ ಅಸಂಘಟಿತ ಕಾರ್ಮಿಕರು ಬಂದಿದ್ರು. ಒಂದು ಮನವಿ ಪತ್ರವನ್ನು ಕೂಡ ನನಗೆ ಕೊಟ್ಟರು. ಅಸಂಘಟಿತ ಕಾರ್ಮಿಕರ ಮನವಿ ಏನಿತ್ತು ಅಂತ ಹೇಳಿದ್ರೆ, ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ ಸ್ಕಾಲರ್ಶಿಪ್ ಸಿಗ್ತಾ ಇತ್ತು, 15,000 ರೂಪಾಯಿ ಸಿಗ್ತಾ ಇತ್ತು. ಆದ್ರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ಬಂದ ಮೇಲೆ ಕೇವಲ 1,500 ಇಂದ 2,000 ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅಸಂಘಟಿತ ಕಾರ್ಮಿಕರು ನನಗೆ ಒಂದು ಮನವಿಯನ್ನು ಕೊಟ್ಟರು. ಈಗ ತಾನೇ ನಮ್ಮ ವಿಶೇಷ ಚೇತನ ನಮ್ಮ ಕಾರ್ಯಕರ್ತ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ್ಮೇಲೆ ಬೆಲೆ ಏರಿಕೆಗಳಾಗಲಿದ್ದಾವೆ, ನಮ್ಮ ಜೀವನ ಸಾಧಿಸೋದಕ್ಕೂ ಕಷ್ಟ ಆಗ್ತಾ ಇದೆ. ದಯವಿಟ್ಟು ನಮ್ಮ ಆಶ್ವಾಸನವನ್ನ 1,500 3,000 ಏರಿಸಬೇಕು ಅಂತೇಳಿ ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ಇದು ರಾಜ್ಯದ ಮುಖ್ಯಮಂತ್ರಿಗಳು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಯಾವ ಗ್ಯಾರಂಟಿಗಳ ಭ್ರಮೆಯಲ್ಲಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಗ್ಯಾರಂಟಿಗಳ ಪರಿಣಾಮವಾಗಿ ರಾಜ್ಯದ ಜನರು ಸುಭಿಕ್ಷವಾಗಿದ್ದಾರೆ. ರಾಜ್ಯದಲ್ಲಿರ್ತಕ್ಕಂಥ ಬಡವರು, ರೈತರು ಎಲ್ಲರೂ ಕೂಡ ಬಹಳ ಸಂತೋಷದಿಂದಿದ್ದಾರೆ, ಎಲ್ಲರೂ ಕೂಡ ಬಹಳ ನೆಮ್ಮದಿಯಿಂದಿದ್ದಾರೆ ಅಂತ ಹೇಳಿ ಅದು ಭ್ರಮೆಯಲ್ಲಿರುವ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾರೆ. ನಾನು ನಮ್ಮ ಬೆಂಗಳೂರಲ್ಲಿ ಮಾತಾಡ್ತಾ ಹೇಳ್ತಾ ಇದ್ದೆ, ಹಿಂದೆ ರಾಜ ಮಹಾರಾಜ ಸಂದರ್ಭದಲ್ಲಿ ಮಹಾರಾಜರು ವೇಷವನ್ನು ಬದಲಿಸಿಕೊಂಡು ಅವನ ರಾಜ್ಯಕ್ಕೆ ಪ್ರವಾಸ ಹೋಗ್ತಿದ್ದಂತೆ. ಅದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ತನ್ನ ರಾಜ್ಯದಲ್ಲಿ ಪ್ರಜೆಗಳು ಸುಖವಾಗಿದ್ದಾರ, ತನ್ನ ರಾಜ್ಯದಲ್ಲಿ ಪ್ರಜೆಗಳು ನೆಮ್ಮದಿಯಿಂದಿದ್ದಾರ, ಅವನೇನಾದ್ರು ಸಮಸ್ಯೆಗಳಿದೆ, ತೊಂದರೆ ಇದೆ ಅಂತೇಳಿ ಮಹಾರಾಜರು ಕೂಡ ಪ್ರಜೆಗಳ ಹತ್ರ ಹೋಗಿ ಮಹಾರಾಷ್ಟ್ರದೊಳಗೆ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ರು. ಆದ್ರೆ ದುರಂತ ಏನಪ್ಪ ಅಂತ ಹೇಳಿದ್ರೆ, ಈ ರಾಜ್ಯದ ದೊರೆ, ಈ ನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾದ್ಮೇಲೆ ಬೆಂಗಳೂರಿಗೆ ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಸೀಮಿತ ಆಗಿದ್ದಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೊಪ್ಪಳ ಜಿಲ್ಲೆ ಎಲ್ಲಿದೆ ಅಂತ ಗೊತ್ತಿಲ್ಲ, ಗುಲ್ಬರ್ಗ ಎಲ್ಲಿದೆ ಅಂತ ಗೊತ್ತಿಲ್ಲ. ರಾಜ್ಯದ ಮುಖ್ಯಮಂತ್ರಿಗಳೇ ಕೇವಲ ಬೆಂಗಳೂರಿಗೆ ಸೀಮಿತ ಆಗಿದೆ. ಅವರ ಮಂತ್ರಿಮಂಡಲ ಸದಸ್ಯರಾಗಲಿ. ನಾವು ಮೊನ್ನೆ ಜನಾಕ್ರೋಶ ಪ್ರಾರಂಭ ಆದ್ಮೇಲೆ ಈ ಸ್ವಲ್ಪ ಚುಚ್ಚುಮನೆ ಆಗ್ತಾ ಇದೆ. ಈಗ ಬೆಳಗಾವಿ ಬೇರೆ ಕಡೆ ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಂದರೆ ಯಾವ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಮಾಡ್ತಾ ಇದೆ? ಯಾವುದೇ ಚುನಾವಣೆಗಳಿಲ್ಲ, ಉಪಚುನಾವಣೆಗಳಿಲ್ಲ, ಆದರೂ ಸಹ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಮಾಡ್ತಾ ಇರ್ತಕ್ಕಂಥಕ್ಕೆ 3 ಕಾರಣಗಳಿವೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ 50ಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಬೆಲೆಯನ್ನು ಏರಿಕೆ ಮಾಡಿದ್ದಾರೆ. ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಡೀಸೆಲ್ ಬೆಲೆ 5 ರೂಪಾಯಿ ಜಾಸ್ತಿ ಆಗಿದೆ, ಹಾಲಿನ ಬೆಲೆ ಜಾಸ್ತಿ ಆಗಿದೆ, ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಗಿದೆ. ಬಡವರು ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ರಕ್ತ ಪರೀಕ್ಷೆ ಮಾಡಿಸಬೇಕು ಅಂತ ಕೂಡ ಇವತ್ತು 3 ಪಟ್ಟು 4 ಪಟ್ಟು ಚೆನ್ನಾಗಿ ಜಾಸ್ತಿ ಆಗಿದೆ. ಅಷ್ಟೇ ಅಲ್ಲ, ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ ಈ ನಾಡಿಗೆ ಅನ್ನವನ್ನು ಕೊಡ್ತಕ್ಕಂಥ ರೈತ ತನ್ನ ಹೊಲಕ್ಕೆ ವಿದ್ಯುತ್ ಸಂಪರ್ಕವನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿದ್ರೆ 25,000 ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇತ್ತು. 25,000 ರೂಪಾಯಿ ಕಟ್ಟಿದ್ರೆ ಅಧಿಕಾರಿಗಳು ಬಂದು ಹೊಲಕ್ಕೆ ಎಲೆಕ್ಟ್ರಿಕ್ ಪೋಲ್ ವೈರ್ ಟ್ರಾನ್ಸ್ಫಾರ್ಮರ್ ಆಗಿ ವಿದ್ಯುತ್ ಸಂಪರ್ಕ ಕಟ್ಟಿ ಹೋಗ್ತಾ ಇದ್ರು. ಆದ್ರೆ ರೈತರ ಪರವಾಗಿ ಮಸೂರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ್ಮೇಲೆ 25,000 ರೂಪಾಯಿ ಅಲ್ಲ, 2,3 ಲಕ್ಷ ರೂಪಾಯಿ ನಮ್ಮ ರೈತ ಕಟ್ಟಬೇಕು. 2,3 ಲಕ್ಷ ರೂಪಾಯಿ ಕಟ್ಟಬೇಕು, ನಮ್ಮ ಹೊಲಕ್ಕೆ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ಮತ್ತೊಂದು ರೈತ ತನ್ನ ಬೆಳೆದಂತ ಬೆಳೆಗೆ ನೀರನ್ನು ಹಾಯಿಸಬೇಕು ಅಂತ ಹೇಳಿದ್ರೆ ವಿದ್ಯುತ್ತಿನ ಕಣ್ಣ ಮುಚ್ಚಾಲೆ. ಈ ಸರ್ಕಾರಕ್ಕೆ ನಮ್ಮ ರೈತ ಬೆಳೆದಂತ ಬೆಳೆಗೆ ನೀರು ಹಾಯಿಸಬೇಕು ರೈತರು ಅಂತ ಹೇಳಿದ್ರೆ
ಭಿಕ್ಷುಕರ ರಾತ್ರಿ 10 ಗಂಟೆಗೆ 11 ಗಂಟೆಗೆ 12 ಗಂಟೆಗೆ ಹೊಲದಲ್ಲಿ ಕಾಯಬೇಕು, ವಿದ್ಯುತ್ ಕರೆಂಟ್ ಬರುತ್ತೆ ಅಂತೇಳಿ ಆ ಡಿಪಾರ್ಟ್ಮೆಂಟ್ ಮೆಸೇಜ್ ಬಂದಿರ್ತದೆ. ಅದನ್ನ ಕಾಯ್ಕೊಂಡು ಹೊಲದಲ್ಲಿ ರಾತ್ರಿ 12 ಗಂಟೆ ಕಳ್ಳಿಂದ ರೈತ ಕುತ್ಕೊಂಡು ಕಾಯಬೇಕು. ಕರೆಂಟ್ ಆದ್ರೂ ಕೂಡ ಬರೋದಿಲ್ಲ. ಇದರ ಪರಿಣಾಮ ರೈತ ಬೆಳೆದಂತ ಬೆಳೆ ಕೈಗೆ ಬರ್ತಾ ಇಲ್ಲ. ಇಡೀ ರಾಜ್ಯದಲ್ಲಿ ವಾಸ್ತವಿಕ ಸತ್ಯ. 2010ರಲ್ಲಿ ಇದೇ ಗಂಗಾವತಿನಲ್ಲಿ ಏನೋ ಅತಿ ದೊಡ್ಡ ಸಂಖ್ಯೆ ನಮ್ಮ ರೈತರು ಭತ್ತ ಬೆಳೀತಾರೆ. ಅಕಾಲಿಕ ಮಳೆಯಿಂದಾಗಿ ಭತ್ತ ಸಂಪೂರ್ಣ ನಾಶ ಆಗಿತ್ತು. ಯಡಿಯೂರಪ್ಪನಿಂದ ಕೈ ಕೊಟ್ಟು ಕೂರಿನ ಸಿದ್ದರಾಮಯ್ಯ ತಕ್ಷಣ ಸಂಬಂಧಪಟ್ಟ ಸಚಿವರನ್ನ ಕೊಪ್ಪಳಕ್ಕೆ ಕಳಿಸಿದ್ರು, ಗಂಗಾವತಿಗೆ ಕಳಿಸಿದ್ರು. ಎಷ್ಟು ಬೆಳೆ ನಾಶ ಆಗಿದೆ ಸರ್ವೆ ಮಾಡಿ ಅದಕ್ಕೆ ತಕ್ಷಣ ಪರಿಹಾರ ಕೊಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿತು, ಯಡಿಯೂರಪ್ಪ ಸರ್ಕಾರ ಮಾಡಿತು. ಆದರೆ ಇವತ್ತಿನ ಪರಿಸ್ಥಿತಿ ಸಂಪೂರ್ಣ ಭತ್ತ ನಾಶ ಆಗಿ ಏನಾದರೂ ಕೂಡ ಉತ್ಸಾಹ ಸಚಿವ ಮುಖ್ಯಮಂತ್ರಿಗಳು ಗಮನಕ್ಕೆ ತರೋದಿಲ್ಲ, ಅಧಿಕಾರಿಗಳು ಸರ್ವೆ ಮಾಡೋದಿಲ್ಲ. ಸರ್ವೆ ಮಾಡಿದ್ರೆ ಪರಿಹಾರ ಕೊಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಇದು ರಾಜ್ಯದಲ್ಲಿರ್ತಕ್ಕಂಥ ಒಂದು ರೈತ ವಿರೋಧಿ ಜನ ವಿರೋಧಿ ಸರ್ಕಾರ, ರಾಜ್ಯದಲ್ಲಿರ್ತಕ್ಕಂಥ ಒಬ್ಬ ಜನ ವಿರೋಧಿ ಮುಖ್ಯಮಂತ್ರಿಗಳ ನಡವಳಿಕೆ. ಇದು ನಾವು ಗಮನಿಸಬೇಕಾಗಿದೆ. ಯಡಿಯೂರಪ್ಪನಿಂದ ಮುಖ್ಯಮಂತ್ರಿಗಳಿದ್ದಾರೆ. ರಾಜ್ಯದಲ್ಲಿ ಭೀಕರ ನೆರೆ ಇದೇ ಕೊಪ್ಪಳ, ಬಳ್ಳಾರಿ, ರಾಯಚೂರು, ಬೆಳಗಾವಿಯಲ್ಲಿ ಭೀಕರ ಮಳೆ ಆದಾಗ ಜನ ತತ್ತರಿಸಿದ್ರು. ರೈತರು ಬಡವರು ಬೀದಿಗೆ ಬಂದು ನಿಂತಿದ್ರು. ಆ ನೆರೆ ಮಳೆಯಿಂದ ಮನೆಯ ಕಳ್ಕೊಂಡಿರ್ತಕ್ಕಂಥ ಬಡವನಿಗೆ ಇವತ್ತು ಕೇಂದ್ರ ಸರ್ಕಾರದ NDRF ನಾರ್ಮ್ಸ್ ನಲ್ಲಿ 1 ಲಕ್ಷ ರೂಪಾಯಿ ಮಾತ್ರ ಇತ್ತು. ಬಡವ ಮನೆ ಕಟ್ಕೋಬೇಕು ಅಂತ ಹೇಳಿದ್ರೆ 1 ಲಕ್ಷ ರೂಪಾಯಿ ಮಾತ್ರ ಕೊಡ್ತಾ ಇದ್ರು. ಆದ್ರೆ ನಿಮ್ಮ ಯಡಿಯೂರಪ್ಪನವರು 1 ಲಕ್ಷ ರೂಪಾಯಿಯಲ್ಲಿ ಆ ಬಡವ ತನ್ನ ಮನೆಯನ್ನ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಹೇಳಿ 5 ಲಕ್ಷ ರೂಪಾಯಿನ ಘೋಷಣೆ ಮಾಡಿದ್ರು. ಬಡವ ತನ್ನ ಮನೆಯನ್ನ ಕಳ್ಕೊಂಡ ಅಂತ ಹೇಳಿದ್ರೆ ತಕ್ಷಣ ಅಧಿಕಾರಿಗಳು ಬಂದು ಸರ್ವೆ ಮಾಡಿ 5 ಲಕ್ಷ ರೂಪಾಯಿ ಧನ ಸಹಾಯ ಕೊಡ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡ್ತಾ ಇತ್ತು. ಆದ್ರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಸ್ವಾಮಿ? ಇವತ್ತು ಏನಾಗಿದೆ? ಬಡವರು ಮಳೆಯಿಂದ ತನ್ನ ಮನೆಯನ್ನು ಕುಸಿಬಿದ್ದಿದೆ ಅಂತ ಹೇಳಿದ್ರೆ, ಅಥವಾ ಬೇರೆ ಅದರ ಕಾರಣಕ್ಕೆ ಮನೆ ಇವತ್ತು ಕುಸಿಬಿದ್ದೋಗಿದೆ ಅಂತ ಹೇಳಿದ್ರೆ, ಭಿಕ್ಷುಕರ ತರ 75,000 ರೂಪಾಯಿ 80,000 ರೂಪಾಯಿ ಕೊಡ್ತಾರೆ. ಭಿಕ್ಷುಕರ ತರ 75,000 ರೂಪಾಯಿ 80,000 ರೂಪಾಯಿ 90,000 ರೂಪಾಯಿ ಕೊಡ್ತಾರೆ. ಅದು ಕೂಡ ಲಂಚ ಕೊಡ್ಬೇಕು ಅಧಿಕಾರಿಗಳಿಗೆ, ಆ ಸಚಿವರಿಗೆ ಲಂಚ ಕೊಡ್ಬೇಕು. ಆಮೇಲೆ ಅಧಿಕಾರಿಗಳು ಬಂದು 1 ವರ್ಷ 2 ವರ್ಷ ಆದ್ಮೇಲೆ ಮನೆಗಳನ್ನ ಕೊಡ್ತಾರೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ಶಾಸಕರು, ಮಾಜಿ ಶಾಸಕರು ವೇದಿಕೆ ಮಾಡಿದ್ದಾರೆ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ 20, 30, 40 ಗಂಗಾ ಕಲ್ಯಾಣ ಯೋಜನೆಗಳು ಬೋರ್ಡ್ಗಳು ಸಿಗ್ತಾ ಇತ್ತು. ಎಷ್ಟು ಬರ್ತಾ ಇದೆ ಸ್ವಾಮಿ? 200 ಸಿಗ್ತದೆ ನಮ್ಮ ಪುಣ್ಯ. ಆ ಕೊಟ್ಟಂತ 200 ಯಾರು ಕೊಡ್ತೀರಿ? ಅಂದ್ರೆ ಈ ರೀತಿ ಈ ನಾಡಿನ ದೊರೆಗಳು, ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕಳೆದ 20 ತಿಂಗಳಿಂದ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಒಂದು ಪರಿ. ರಾಜ್ಯದ ಮುಖ್ಯಮಂತ್ರಿಗಳು ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತಂದು ರಾಜ್ಯದ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೇವೆ, ರಾಜ್ಯದಲ್ಲಿ ಗ್ಯಾರಂಟಿಗಳನ್ನ ಕೊಡ್ತೇವೆ, ಇವತ್ತು ಎಲ್ಲಾ ಸಮುದಾಯಗಳಿಗೆ ನ್ಯಾಯ ಕೊಡ್ತೇವೆ ಅಂತೇಳಿ ಉದ್ದುತ ಭಾಷಣ ಬಿಗಿದಂತ ಸಿದ್ದರಾಮಯ್ಯನವರು ಇವತ್ತು ರಾಜ್ಯದನ್ನ ಯಾವ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಕ್ಷಣ ಯೋಚನೆ ಮಾಡಿ. ಕಾಂಗ್ರೆಸ್ ಕಡೆಗೆ, ಕೃಷ್ಣ ಕಡೆಗೆ ಏನ್ ಉದ್ದುತ ಭಾಷಣ, ಜನ ಚಪ್ಪಳೆ ತಟ್ಟಿದ್ದು ಅಲ್ಲಿಗೆ ನಿಲ್ಲಿಸ್ತಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲೇ 50,000 ಕೋಟಿ ಕೃಷ್ಣ ಯೋಜನೆ ಕೊಡ್ತೇವೆ, ಪ್ರತಿ ವರ್ಷ 10,000 ಕೋಟಿ ಕೊಡ್ತೇವೆ ಅಂತ ಹೇಳ್ತಿದ್ರು ಸಿದ್ದರಾಮಯ್ಯನವರು. ಸರ್ಕಾರ ಬಂದ ಹತ್ರ 2 ವರ್ಷ ಆಯ್ತು. 8,000 ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಕಾಂಗ್ರೆಸ್ ಸರ್ಕಾರ 8,000 ಕೋಟಿ ಕೊಟ್ಟಿದ್ದಾರೆ. 1 ರೂಪಾಯಿ ಕೂಡ ಕೊಟ್ಟಿಲ್ಲ ಇವತ್ತು ಕೃಷ್ಣ ಯೋಜನೆಗೆ. ಅಂದ್ರೆ ಕಾಂಗ್ರೆಸ್ ಪಕ್ಷರು ಹೇಳುವ ಎಂದು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾರೆ. ಒಂದು ಕ್ಷಣ ಯೋಚನೆ ಮಾಡಿ. ಇವತ್ತು ಚಲವಾದಿ ನಾರಾಯಣ ಸ್ವಾಮಿ ಹೇಳಿದ್ರು, ಇವತ್ತು ಗೃಹಲಕ್ಷ್ಮಿ ಅಂತೇಳಿ 2,000 ರೂಪಾಯಿನ ಕೊಡ್ತಾರೆ. ಇವತ್ತು ಶಕ್ತಿ ಯೋಜನೆ ಅಂತೇಳಿ ಉಚಿತ ಬಸ್ ಅಂತ ಹೇಳ್ತಾರೆ, ಹೆಣ್ಮಕ್ಳಿಗೆ ಉಚಿತ ಅಂತ ಹೇಳ್ತಾರೆ. ಗಂಡು ಮಕ್ಕಳು ಬಸ್ಸಲ್ಲಿ ಹೋದ್ರೆ ಅದು ಡಬಲ್ ಚಾರ್ಜ್ ಕೊಡ್ತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲಿತ್ತು ಶಾಲಾ ಮಕ್ಕಳಿಗೆ, ಇವತ್ತು ಕಾಲೇಜಿಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ, ಸರ್ಕಾರಿ ಬಸ್ಗಳು ಬರ್ತಾ ಇಲ್ಲ. ಇವತ್ತು ಪರದಾಡ್ತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲಿತ್ತು ಸಾವಿರಾರು ಬಸ್ಗಳು ಓಡಾಡ್ತಾನೆ ಇಲ್ಲ.
ಯಾಕೆ ಅಂತ ಹೇಳಿದ್ರೆ ಇವತ್ತು ರಾಜ್ಯ ಸರ್ಕಾರ ಇವತ್ತು KSRTCಗೆ 6,500 ಕೋಟಿ ರೂಪಾಯಿ ಇವತ್ತು ತುಂಬಿಸಬೇಕಾಗಿದೆ. ದುಡ್ಡಿನ ಸರ್ಕಾರ ಹತ್ರ, ಸಿದ್ದರಾಮಯ್ಯ ಸರ್ಕಾರದ ದುಡ್ಡಿನ ಇವತ್ತು ಪರದಾಡ್ತಾ ಇದ್ದಾರೆ. ಇವತ್ತು ನನಗೆ ಅರ್ಥ ಆಗದೆ ಅಂತ ಹೇಳಿದ್ರೆ ಪೆಟ್ರೋಲ್ ಮೇಲೆ 300 ರೂಪಾಯಿ ಜಾಸ್ತಿ ಮಾಡಿದ್ರು, ಡೀಸೆಲ್ ಮೇಲೆ 500 ರೂಪಾಯಿ ಜಾಸ್ತಿ ಮಾಡಿದ್ರು. ಗ್ಯಾರಂಟಿಗಳು ಸಿದ್ದರಾಮಯ್ಯ ಕೊಡ್ತಾ ಇದ್ದೀರಿ ಸರಿ, ಇವತ್ತು ಡೀಸೆಲ್ನ ಬೆಲೆ ಜಾಸ್ತಿ ಆಗಿರುವ ಪರಿಣಾಮ ಏನು? ರೈತ ಹೊಲದಲ್ಲಿ ಇವತ್ತು ಟ್ರ್ಯಾಕ್ಟರ್ನ ಉಪಯೋಗಿಸ್ತಾರೆ, ಟಿಲ್ಲರ್ ಅನ್ನ ಬಳಸ್ತಾನೆ, ಮೋಟರ್ ಡೀಸೆಲ್ ಅನ್ನ ಬಳಸ್ತಾರೆ. ಇವತ್ತು ಎಷ್ಟು ಭಾರ ಆಯ್ತಾ ರೈತನಿಗೆ? ಇವತ್ತು ಟೂ ವೀಲರ್ಗಳನ್ನ ಆಟೋ ಓಡಿಸಕ್ಕಂತ ಎಷ್ಟು ಭಾರ ಆಗಿದೆ ಹಾಗಾದ್ರೆ ಜನಸಾಮಾನ್ಯರಿಗಾಗಾದ್ರೆ ಪರ್ ಯೂನಿಟ್ಗೆ 36 ಪೈಸೆ ವಿದ್ಯುತ್ ದರ ಜಾಸ್ತಿ ಮಾಡಿದ್ದಾರೆ. ಯಾವುದೇ ಕೈಗಾರಿಕೆಗಳು ಇವತ್ತು ರಾಜ್ಯಕ್ಕೆ ಬರ್ತಾ ಇಲ್ಲ, ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಯಾವ ಕರ್ನಾಟಕ ರಾಜ್ಯ ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಇದ್ದಾಗ ಇಡೀ ದೇಶದಲ್ಲಿ ಗುಜರಾತ್ ನಂತರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ 2ನೇ ಸ್ಥಾನದಲ್ಲಿತ್ತು ಕರ್ನಾಟಕ. ಅದೇ ರಾಜ್ಯ ಇವತ್ತು ಕರ್ನಾಟಕ ದೇಶದಲ್ಲಿ ಮೊದಲ ಸ್ಥಾನದಲ್ಲಿದೆ. ಕರ್ನಾಟಕ ಇವತ್ತು ದೇಶದಲ್ಲಿ ಮೊದಲ ಸ್ಥಾನದಲ್ಲಿದೆ. ಅಭಿವೃದ್ಧಿ ವಿಚಾರದಲ್ಲೆಲ್ಲ ಭ್ರಷ್ಟಾಚಾರದಲ್ಲಿ ಮೊದಲ ಸ್ಥಾನವನ್ನ ಪಡೆದಿರ್ತಕ್ಕಂಥ ರಾಜ್ಯ ಯಾವ್ದಾರು ಇದ್ರೆ ಇಡೀ ದೇಶದಲ್ಲೂ ಕರ್ನಾಟಕ ರಾಜ್ಯದ. ನಾನು ಹೇಳ್ತಾ ಇಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರರಾಗಿರ್ತಕ್ಕಂಥ ಬಸವರಾಜ ರೆಡ್ಡಿ ಅವರು ಹೇಳಿರ್ತಕ್ಕಂಥದ್ದು. ನಾನು ಈ ಮಾತನ್ನು ಹೇಳ್ತಾ ಇಲ್ಲ. ಸಿದ್ದರಾಮಯ್ಯ ಶಾಸಕರಾಗಿ 20 ತಿಂಗಳಾಗಿದೆ, ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಹಣವನ್ನು ಕೊಡ್ತಾ ಇಲ್ಲ. ನೀವು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನ ಯಾರು ಹೇಳ್ತಾರೆ? ವಿಜೇಂದ್ರ ಹೇಳ್ತಾ ಇಲ್ಲ, ಆಡಳಿತ ಪಕ್ಷದ ಒಬ್ಬ ಹಿರಿಯ ಶಾಸಕ ಆಗಿರ್ತಕ್ಕಂಥ ರಾಜು ಕಾಗೆ ಅವರ ಹೇಳಿಕೆ ಇದು. ಮುಖ್ಯಮಂತ್ರಿಗಳ ಅಭಿವೃದ್ಧಿಗೆ ಹಣ ಕೊಡಿ, ಇಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೋಬೇಕು, ತಲೆ ಎತ್ಕೊಂಡು ನನ್ನ ಕ್ಷೇತ್ರದಲ್ಲಿ ಓಡಾಡಕ್ ಆಗ್ತಾ ಇಲ್ಲ ಅಂತ ಹೇಳಿ ಆರ್ ವಿ ದೇಶಪಾಂಡೆ ಅವರು ಹೇಳ್ತಾ ಇದ್ದಾರೆ, BR ಪಾಟೀಲ್ ಹೇಳ್ತಾ ಇದ್ದಾರೆ, ಅನೇಕ ಶಾಸಕರು ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲಿಯ ಶಾಸಕರು ಕೂಡ ಹೇಳಿದ್ದಾರೆ. ಇಂಥ ಲಂಚಗೆಟ್ಟ ಜನ ವಿರೋಧಿ, ಬಡವರ ವಿರೋಧಿ, ರೈತ ವಿರೋಧಿ ಸರ್ಕಾರ ಇಡೀ ದೇಶದಲ್ಲಿ ಎಲ್ಲೂ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಇಡೀ ದೇಶದಲ್ಲಿ ಅಧಿಕಾರಕ್ಕೆ ಬಂದು 20 ತಿಂಗಳಲ್ಲಿ ತನ್ನ ಜನಪ್ರಿಯತೆಯನ್ನ ಕಳ್ಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರ ಯಾವ್ದಾರು ಇದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜನರ ವಿಶ್ವಾಸನ ಕಳ್ಕೊಂಡಿದೆ. ರೈತರಿಗೆ ಸರ್ಕಾರದ ಬಗ್ಗೆ ವಿಶ್ವಾಸ ಕಿತ್ಕೊಂಡು ಹೋಗಿದೆ. ಬಡವರಿಗೆ ಸರ್ಕಾರದ ಬಗ್ಗೆ ಭರವಸೆ ಇಲ್ಲ, ತಾಯಿಗೂ ಕೂಡ ಭರವಸೆ ಇಲ್ಲ, ಯುವಕರಿಗೂ ಕೂಡ ಸರ್ಕಾರದ ಬಗ್ಗೆ ವಿಶ್ವಾಸ ಇಲ್ಲ. ಮೊನ್ನೆ ಬಜೆಟ್ ಅನ್ನ ಮಂಡನೆ ಮಾಡುವ ಮುಂಚಿತವಾಗಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಶಾಸಕರು ಮನವಿ ಪತ್ರವನ್ನು ತೆಗೆದುಕೊಂಡು ಮುಖ್ಯಮಂತ್ರಿಗಳ ಹತ್ರ ಹೋದ್ರಿ. ಸ್ವಾಮಿ ಸಿದ್ದರಾಮಯ್ಯನವರೇ, ಸರ್ಕಾರ 20 ತಿಂಗಳಾಗಿದೆ, ದಯವಿಟ್ಟು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ, ಯಾಕಂದ್ರೆ ಜನ ನಮಗೆ ಉಗಿತಾ ಇದ್ದಾರೆ, ನಮ್ಮ ಕ್ಷೇತ್ರದಲ್ಲಿ ರಸ್ತೆ ಮಾಡಬೇಕಾಗ್ತಾ ಇಲ್ಲ, ಶಾಸಕರುಗಳ ಕ್ಷೇತ್ರದಲ್ಲಿ ಶಾಲಾ ಕೊಠಡಿ ಕಟ್ಟಿಸಕ್ಕಾಗ್ತಾ ಇಲ್ಲ, ಕ್ಷೇತ್ರದಲ್ಲಿ ಶಾಸಕರನ್ನು ಆಸ್ಪತ್ರೆ ಮಾಡಿಸೋದಕ್ಕಾಗ್ತಾ ಇಲ್ಲ, ಯಾವುದೇ ಅಭಿವೃದ್ಧಿ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ. ದಯವಿಟ್ಟು ನಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣ ಕೊಡಿ ಅಂತ ಹೇಳಿ ಮನವಿ ಪತ್ರ ಕೊಡೋದಕ್ಕೆ ಹೋದ್ರೆ ಏನಂತಾರೆ ಸಿದ್ದರಾಮಯ್ಯನವರು? ಇಲ್ಲಪ್ಪ, ಬಜೆಟ್ ಪುಸ್ತಕ ಅಲ್ಲೇ ಪ್ರಿಂಟ್ ಆಗ್ಬಿಟ್ಟಿದೆ. ಅರೆ, ಈ ರೀತಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ವಿರೋಧ ಪಕ್ಷದ ಶಾಸಕರು ಮನವಿ ಪತ್ರವನ್ನು ತೆಗೆದುಕೊಂಡು ಹೋಗಿ ತಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣವನ್ನು ಕೊಡಬೇಕು ಅಂತ ಹೇಳಿದ್ರೆ, ಬಜೆಟ್ ಪುಸ್ತಕ ಪ್ರಿಂಟಿಗೆ ಹೋಗಿದೆ ಅಂತ ಹೇಳಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೂ ಕೂಡ ಹಣವನ್ನು ಕೊಡೋದಿಲ್ಲ ಅಂತ ಹೇಳಿದ್ರೆ, ಇಂಥ ಜನ ವಿರೋಧಿ, ಅಭಿವೃದ್ಧಿ ವಿರೋಧಿ ಸರ್ಕಾರ ಈ ರಾಜ್ಯದಲ್ಲಿ ಇದ್ರೆಷ್ಟು ಕಿತ್ಕೊಂಡು ಹೋದ್ರೆ ಎಷ್ಟು? ಇದು ನಾನು ಹೇಳ್ತಾ ಇಲ್ಲ, ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸರ್ಕಾರ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು, ರೈತರಿಗೆ ಒಳ್ಳೆಯದನ್ನ ಮಾಡಬೇಕು, ತಾಯಿಗಳಿಗೆ ಒಳ್ಳೆಯದನ್ನ ಮಾಡಬೇಕು. ಇದು ಯಾವ ಉದ್ದೇಶವೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಿಗಿಲ್ಲ. ಅವ್ರ ತಲೆಯಲ್ಲಿ ಒಂದೇ ಇದೆ, ತನ್ನ ಮುಖ್ಯಮಂತ್ರಿ ಕುರ್ಚಿಯನ್ನ ಗಟ್ಟಿಗೊಳಿಸಬೇಕು. ಯಾವುದೇ ಕಾರಣಕ್ಕೂ ಅಧಿಕಾರವನ್ನು ಮತ್ತೊಬ್ಬರು ಬಿಟ್ಕೊಡಬಾರದು. ಮುಖ್ಯಮಂತ್ರಿ ಸ್ಥಾನವನ್ನ ಉಳಿಸಿಕೊಳ್ಳೋಕ್ಕೋಸ್ಕರ ಯಾವ ಮಟ್ಟಕ್ಕೂ ಇಳಿಯೋದಕ್ಕೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ತಯಾರಿದ್ದಾರೆ. ಅದರ ಪರಿಣಾಮನೇ ಜಾತಿ ಜನಗಣತಿ ಅಂತಕ್ಕಂಥ ಬೆದರು ಬೊಂಬೆಯನ್ನು ಇವತ್ತು ರಾಜ್ಯದ ಜನರು ಮುಂದಿಟ್ಟಿದ್ದಾರೆ. ಜಾತಿ ಜನಗಣತಿ ಅಂತ ಹೇಳಿಕೊಂಡು
ಸಮಾಜಗಳ ಮಧ್ಯೆ ಇವತ್ತು ಕಂದಕವನ್ನು ಸೃಷ್ಟಿ ಮಾಡತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಹೇಳಿದ್ವಿ, ಸ್ವಾಮಿ ಸಿದ್ದರಾಮಯ್ಯ ನಿಮ್ಮ ಏನು ಜಾತಿ ಜನಗಣತಿ ಇದೆ 10 ವರ್ಷ ಜಾತಿ ಜನಗಣತಿ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಇವತ್ತು ಅಧಿಕಾರವೇ ಇಲ್ಲ. ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ಸಮುದಾಯಗಳ ಅಭಿವೃದ್ಧಿ ಆಗಬೇಕು. ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗಗಳ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಒಳ್ಳೆ ಕೆಲಸಗಳು ಆಗ್ಬೇಕು, ಅಭಿವೃದ್ಧಿ ಕೆಲಸಗಳು ಆಗ್ಬೇಕು. ಆದ್ರೆ ವಿಷಬೀಜ ಬಿಡ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಹೊರಟಿದ್ರಲ್ಲ, ಅದು ಸರಿ ಇಲ್ಲ ಅಂತ ಹೇಳಿ ಕೇಳ್ತಾರೆ. ಇವತ್ತು ವೀರಪ್ಪ ಮೊಯ್ಲಿಯವರು ಹೇಳಿದ್ದಾರೆ, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸಿದ್ದರಾಮಯ್ಯವರೇ ನಿಮ್ಮ ಜಾತಿ ಜನಗಣತಿ ಅಂತ ಹೇಳ್ತಾ ಇದ್ದೀರಿ, ಇದು ವಾಸ್ತವಿಕವಾಗಿ ಸತ್ಯ ಇಲ್ಲ, ಇದು ವಾಸ್ತವಿಕವಾಗಿಲ್ಲ. ಈಗಾಗಲೇ ಸರ್ವೆ ಮಾಡಿ 10 ವರ್ಷಗಳಾಗಿದೆ, 10 ವರ್ಷಕ್ಕೂ ಹೊಸದಾಗಿ ಮಾಡಬೇಕಾಗುತ್ತೆ. ಈ ದಯವಿಟ್ಟು ಮತ್ತೊಮ್ಮೆ ರೀಸರ್ವೆ ಮಾಡಿ ಅಂತೇಳಿ ವೀರಪ್ಪ ಮೊಯ್ಲಿಯವರು ಕೂಡ ಹೇಳಿದ್ದಾರೆ. ಆದರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪ್ರಾಮಾಣಿಕವಾಗಿರ್ತಕ್ಕಂಥ ಕಳಕಳಿ ಇಲ್ಲ. ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಮರೆತಿದ್ದಾರೆ. ಯಾವ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಐಂಡ ಅಂತ ಹೇಳ್ಕೊಂಡು ರಾಜ್ಯದಲ್ಲಿ ಮುಖ್ಯಮಂತ್ರಿ ಚುಕ್ಕಾಣಿ ಹಿಡಿದ್ರು, ಇವತ್ತು ಮುಖ್ಯಮಂತ್ರಿಗಳಾದ್ಮೇಲೆ ಹಿಂದುಳಿದ ಸಮುದಾಯಗಳನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಬಿಜೆಪಿ ಸರ್ಕಾರ ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಿಂದುಳಿದ ಸಮುದಾಯಗಳ ಅಭಿವೃದ್ಧಿಗೋಸ್ಕರ ಇವತ್ತು ಪ್ರಾಧಿಕಾರವನ್ನು ರಚನೆ ಮಾಡಿ 100 ಕೋಟಿ ಅನುದಾನವನ್ನು ಕೊಡ್ತಾ ಇದ್ರು. ಅದೆಲ್ಲವನ್ನೂ ಕೂಡ ಸಂಪೂರ್ಣ ಸ್ಥಗಿತಗೊಳಿಸಿದ್ದಾರೆ ಸಿದ್ದರಾಮಯ್ಯನವರು. ಯಾಕೆಂದ್ರೆ ಹಣ ಇಲ್ಲ ಸಿದ್ದರಾಮಯ್ಯನವರು, ಸರ್ಕಾರದ ಬುಕ್ಕದಲ್ಲಿ ಹಣ ಇಲ್ಲ. ಒಂದು ಬಡವರಿಗೊಂದು ಮನೆ ಕೊಡ್ತಾ ಇಲ್ಲ, ಇವತ್ತು ಗಂಗಾ ಕಲ್ಯಾಣ ಯೋಜನೆ ಸಿಗ್ತಾ ಇಲ್ಲ. ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಬಡವರು ಆಸ್ಪತ್ರೆ ಬಗ್ಗೆ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು ಅಂದ್ರೆ ಮುಖ್ಯಮಂತ್ರಿ ಪರಿಹಾರ ನಿಧಿ ಅಂತ ಹೇಳಿತ್ತು. ಇವತ್ತು ಕೂಡ ಇದೆ. ಬಿಜೆಪಿ ಸರ್ಕಾರ ಇದ್ದಾಗ ಯಾವುದೋ ನಮ್ಮ ಕಾರ್ಯಕರ್ತರು ಇವತ್ತು ಕೊಪ್ಪಳದಲ್ಲಿ ವಿಚಾರ ಮಾಡಿ 3 ಲಕ್ಷ 4 ಲಕ್ಷ ಇದ್ರು ಕೂಡ 4 ಲಕ್ಷ ರೂಪಾಯಿ ಕೂಡ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಅನುದಾನ ಬಿಡುಗಡೆ ಆಗ್ತಾ ಇತ್ತು. ಅದು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ್ಮೇಲೆ 50,000 ಕೂಡ ಸಿಗ್ತಾ ಇಲ್ಲ. ಈ ರೀತಿ ರಾಜ್ಯದಲ್ಲಿ 139 ಶಾಸಕರನ್ನ ಹಿಡ್ಕೊಂಡು ರಾಜ್ಯದಲ್ಲಿ ಯಾವುದಾದ್ರು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡ್ತಾನೆ ಮುಸಲ್ಮಾನರಿಗೆ ಖುಷಿ ಪಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಾನು ಬಜೆಟ್ ನಲ್ಲಿ ಹೇಳಿದ್ರು, ಮುಸಲ್ಮಾನರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ 4% ರಿಸರ್ವೇಶನ್ ಕೊಡ್ತೀವಿ ಅಂತೇಳಿ ನಾವು ಅದನ್ನು ವಿರೋಧ ಮಾಡಿದ್ವಿ. ಆದ್ರೂ ಕೂಡ ಸಿದ್ದರಾಮಯ್ಯ ಬರಲಿಲ್ಲ ಮತ್ತು ಅನುಷ್ಠಾನ ಮಾಡಿದ್ರು. ನನಗೆ ನಿಜವಾಗ್ಲೂ ದುಃಖ ಆಗಿತ್ತು. ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸಲ್ಮಾನರಿಗೆ 4% ಕೊಟ್ಟಿರ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ ನನಗೆ ವೈಯಕ್ತಿಕ ನೋವಾಗಿತ್ತು, ನಮ್ಮ ಶಾಸಕರಿಗೆಲ್ಲ ಕೂಡ ನೋವಾಗಿತ್ತು. ಮುಸಲ್ಮಾನರು ಹೆಣ್ಮಕ್ಳಿಗೆ, ಬಡ ಹೆಣ್ಮಕ್ಳಿಗೆ ಮದುವೆ ಆಗ್ತಾ ಇದ್ರೆ 50,000 ರೂಪಾಯಿ ಕೊಡ್ತಾರಂತೆ. ಕೊಟ್ಟರೆ ನಮ್ದೇನು ವಿರೋಧ ಇಲ್ಲ. ಮುಸಲ್ಮಾನರು ಇರ್ತಕ್ಕಂಥ ಬಡ ಹೆಣ್ಮಕ್ಳು ಮದುವೆ ಆಗ್ತಾರೆ ಅಂತ ಹೇಳಿದ್ರೆ 50,000 ರೂಪಾಯಿ ಕೊಡ್ತಾರೆ, ನಮ್ದು ವಿರೋಧ ಇಲ್ಲ. ಅದು ಹಿಂದೂಗಳನ್ನು ಬಡವಿರುವಾಗಾದ್ರೆ ಹಿಂದೂಗಳಿರ್ತಕ್ಕಂಥ ಬಡ ಹೆಣ್ಣುಮಕ್ಕಳು ಅವರ ಮದುವೆಗೆ 50,000 ರೂಪಾಯಿ ಕೊಡಬೇಕು ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿ ಯಾಕೆ ಅನ್ನಿಸ್ಲಿಲ್ಲ? ಆಗಿದ್ರೆ ಯಾಕೆ ಅನ್ನಿಸ್ಲಿಲ್ಲ? ಇವತ್ತು ಮುಸಲ್ಮಾನರ ಮಕ್ಕಳು ಹೊರದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ 30 ಲಕ್ಷ ರೂಪಾಯಿ ಕೊಡ್ತೇನೆ ಅಂತೇಳಿ ಘೋಷಣೆ ಮಾಡಿದ್ದಾರೆ. 30 ಲಕ್ಷ ರೂಪಾಯಿ. ಯಾಕೆ ಹಿಂದೂಗಳಲ್ಲಿರ್ತಕ್ಕಂಥ ಬಡ ಮಕ್ಕಳು ಹೊರದೇಶಕ್ಕೆ ಉನ್ನತ ಶಿಕ್ಷಣಕ್ಕೆ ಹೋಗಬಾರ್ದಾದ್ರೆ ಅವರಿಗೆ 30 ಲಕ್ಷ ರೂಪಾಯಿ ಕೊಡಬೇಕು ಅಂತೇಳಿ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕೆ ಅನ್ನಿಸ್ತಾ ಇಲ್ಲ? ಆಗಿದ್ರೆ ಅಷ್ಟೇ ಅಲ್ಲ, ಮುಸಲ್ಮಾನ ಹೆಣ್ಮಕ್ಳು ಆತ್ಮ ಸಂರಕ್ಷಣೆಗೋಸ್ಕರ ಅದಕ್ಕೊಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಲವ್ ಜಿಹಾದ್ ಪ್ರಕರಣಕ್ಕೆ ಬಲಿಯಾಗ್ತಾ ಇರ್ತಕ್ಕಂಥದ್ದು ಹಿಂದೂ ಹೆಣ್ಮಕ್ಳು. ಇವತ್ತು ಆತ್ಮ ಸಂರಕ್ಷಣೆಗೆ ರಾಜ್ಯ ಸರ್ಕಾರ ದುಡ್ಡು ಕೊಡಬೇಕಾಗಿದ್ರೆ ಹಿಂದೂ ಯುವಕರಿಗೆ ಆತ್ಮ ಸಂರಕ್ಷಣೆಗೋಸ್ಕರ ಅವ್ರಿಗೆ ಶಿಕ್ಷಣ ಕೊಡಬೇಕಿತ್ತು, ಟ್ರೈನಿಂಗ್ ಕೊಡಬೇಕಿತ್ತು, ಅದನ್ನು ಕೊಡಬೇಕು ಅಂತ ಸಿದ್ದರಾಮಯ್ಯ ಅನ್ನಿಸಲಿಲ್ಲ. ಅದು ಮುಸಲ್ಮಾನ ಹೆಣ್ಮಕ್ಳಿಗೆ ಆತ್ಮ ಸಂರಕ್ಷಣೆಗೋಸ್ಕರ ಇವತ್ತು ಕೋಟ್ಯಾಂತರ ರೂಪಾಯಿ ಹಣವನ್ನು ಮೀಸಲಿಡ್ತಾ ಇದ್ದಾರೆ. ಹಾಗಾಗಿ ರಾಜ್ಯದ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ, ಮಾನ್ಯ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಮುಸಲ್ಮಾನರಿಗಷ್ಟ ಮುಖ್ಯಮಂತ್ರಿಗಳು ಅಂತೇಳಿ ಇವತ್ತು ರಾಜ್ಯದ ಜನ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಶ್ನೆ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರ ವಿರೋಧಿಗಳಲ್ಲ. ಇವತ್ತು ಕೇಂದ್ರದ ನಮ್ಮ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ದೇಶದಲ್ಲಿ ಹಿಂದೂ ಮಹಿಳೆಯರಿಗೆ ಯಾವ ರೀತಿ ಗೌರವ ಇದೆಯೋ ಮುಸಲ್ಮಾನ ಮಹಿಳೆಗೂ ಕೂಡ ಅದೇ ಗೌರವ ಸಿಗಬೇಕು ಅಂತ ಹೇಳಿ ಟ್ರಿಪಲ್ ತಲಾಕ್ ಅನ್ನ ಕಿತ್ತಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಅದು ನರೇಂದ್ರ ಮೋದಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಹಾಗಾಗಿ ಕಾಂಗ್ರೆಸ್ನವರು
ಇವತ್ತು SCP, SP, TSP 38,500 ಕೋಟಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಬೇರೆ ಕಾರ್ಯಕ್ರಮಗಳಿಗೆ ವರ್ಗಾವಣೆ ಮಾಡಿದ್ರು. ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಕೂಡ ತಾವು ನೋಡಿದರೆ 150 ಕೋಟಿಗೂ ಹೆಚ್ಚು ಹಣವನ್ನ ತೆಲಂಗಾಣ ರಾಜ್ಯಕ್ಕೆ ತೆಗೆದುಕೊಂಡವರು ಇವತ್ತು 106 ಕೋಟಿ ಹೊಡಿತಕ್ಕಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಹಾಗಾಗಿ ಬಂಧುಗಳೇ, ಸಾಕಷ್ಟು ಸಮಯ ಆಗಿದೆ. ನಿಜವಾದ ಸಂದರ್ಭ ಹೇಳ್ತಾನೆ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದು ರಾಜ್ಯದ ಬಡವರಿಗೆ, ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಯಾರಿಗೂ ಕೂಡ ಇದು ಒಳಿತನ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರದಿಂದ ಇವತ್ತು ಆಗ್ತಾ ಇಲ್ಲ ಇವತ್ತು. ಏನ್ ಮರಳು ಲೂಟಿ ಹೊಡಿತಾರದ ಬಗ್ಗೆ ಇದು ನಮ್ಮ ಕೊಪ್ಪಳ ಜಿಲ್ಲೆ ಅಷ್ಟೇ ಅಲ್ಲ, ಮೊನ್ನೆ ಗುಲ್ಬರ್ಗ ಹೋಗಿದ್ದೆ ನಾನು. ಗುಲ್ಬರ್ಗದಲ್ಲಿ ಪ್ರತಿದಿನ ಅಣ್ಣ ಹೆಣ್ಮಕ್ಳು ಹಾಲು ಕರೆಯಕ್ಕೆ ಹೋಗ್ಬೇಕು, ಗಂಡ್ಮಕ್ಳು ಬೇರೆ ಕಡೆ ಹೋಗ್ಬೇಕು. ಗುಲ್ಬರ್ಗದಲ್ಲಿ ಪ್ರತಿನಿತ್ಯ 500ರಿಂದ 600 ಲೋಡಷ್ಟು ಅಕ್ರಮ ಮರಳು ಇವತ್ತು ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಎಲ್ಲ ರಾಜಕಾರಣಿಗಳ ಒಂದು ಪಾಲುದಾರಿಕೆಯನ್ನು ಆಡಳಿತ ಪಕ್ಷದ ಇದೆ ಅಂತೇಳಿ ಜನ ಬೊಬ್ಬ ಹೊಡಿತಾ ಇದ್ದಾರೆ. ಅದೇ ರೀತಿ ಕೊಪ್ಪಳದಲ್ಲೂ ಇದೆ ಅನ್ನೋ ಮಾತನ್ನ ಕಾರ್ಯಕರ್ತರು ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಜನಸಾಮಾನ್ಯರು ಪತ್ರಕರ್ತರ ವಿರೋಧ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ನಮ್ಮ ಪತ್ರಕರ್ತ ಮಾಧ್ಯಮ ಸ್ನೇಹಿತರು ಕೂಡ ಅಷ್ಟೇ ಜವಾಬ್ದಾರಿ ಇದೆ. ಯಾಕಂದ್ರೆ ಪ್ರಜಾಪ್ರಭುತ್ವದ 4ನೇ ಅಂಗ, ಆ 4ನೇ ಅಂಗಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರು ಮಾಡಬೇಕು. ನಮ್ಮವರಿಗೆ ಸ್ವಲ್ಪ ಸಂಕೋಚ ಜಾಸ್ತಿ, ಆಡಳಿತ ಪಕ್ಷ ಬೇಜಾರು ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಹೆದರುತ್ತಾರೆ. ಆದ್ರೆ ನಾನು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಗೌರವಾನ್ವಿತ ಎಲ್ಲ ಹಿರಿಯ ಮುಖಂಡರನ್ನ ವಿನಂತಿ ಮಾಡ್ತಕ್ಕಂಥದ್ದು, ರಾಜ್ಯದ ಅಧ್ಯಕ್ಷನಾಗಿ ಆಗ್ರಹವನ್ನು ಕೂಡ ಮಾಡ್ತೇನೆ. ಈ ರಾಜ್ಯ ಸರ್ಕಾರಕ್ಕೆ ಅಥವಾ ಇಲ್ಲಿರ್ತಕ್ಕಂಥ ಶಾಸಕರುಗಳ ಬಗ್ಗೆ, ಮಂತ್ರಿ ಬಗ್ಗೆ ನಾವು ಒಳ್ಳೇದು ಮಾತಾಡಿದ್ರೆ ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತದೆ ಅನ್ನೋ ಭ್ರಮೆನಲ್ಲಿ ನೀವುಗಳೇನಾರು ಇದ್ರೆ ಭ್ರಮೆಯಿಂದ ಹೊರಗೆ ಬಂದಿದ್ದೇವೆ. ಈ ಸಿದ್ದರಾಮಯ್ಯ ಸರ್ಕಾರದಿಂದ ನಿಮ್ಮ ಶಿವರಾಜ್ ತಂಗಡಿಯಿಂದ ಕೊಪ್ಪಳ ಜಿಲ್ಲೆನೂ ಅಭಿವೃದ್ಧಿ ಆಗೋದಿಲ್ಲ, ನಿಮ್ಮ ಕ್ಷೇತ್ರಕ್ಕೂ ಕೂಡ ಅಭಿವೃದ್ಧಿಗೆ ಹಣ ಸಿಗೋದಿಲ್ಲ. ಹಾಗಾಗಿ ಚಳಿ ಬಿಟ್ಟು ಬೀದಿಗಿಳಿದು ಬಡಗಿ ತೆಗೆದುಕೊಂಡು ಜನರನ್ನ ಕರ್ಕೊಂಡು ಇವತ್ತು ನೀವು ಹೋರಾಟಕ್ಕೆ ಇಳಿದ್ರೆ ಜನ ಮತ್ತೆ ಗೆಲ್ಲಿಸ್ತಾರೆ, ನಮ್ಮ ಸರ್ಕಾರ ಕೂಡ ರಾಜ್ಯದ ಅಧಿಕಾರಕ್ಕೆ ಬರುತ್ತದೆ. ಹಾಗಾಗಿ ಇವತ್ತು ನಾನು ಹೇಳ್ತಕ್ಕಂಥದ್ದು ನಮ್ಮ ಗುರಿ ಇತ್ತು ಸ್ಪಷ್ಟವಾಗಿದೆ. ಮುಂದೆ ಯಾವತ್ತೇ ವಿಧಾನಸಭಾ ಚುನಾವಣೆ ನಡೆದರೂ ಸಹ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದ ಅಧಿಕಾರಕ್ಕೆ ತರಬೇಕು. ಆ ನಿಟ್ಟಿನಲ್ಲಿ ನಾನು ಕೂಡ ರಾಜ್ಯದ ಅಧ್ಯಕ್ಷನಿಗೆ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ. ಆಗ ನನ್ನ ಕಾರ್ಯಕರ್ತರಲ್ಲಿ ಒಂದೇ ಒಂದು ವಿನಂತಿ, ಇವತ್ತು ನಾವು ಬರುವಂತ 2 ವರ್ಷ 3 ವರ್ಷ ಚುನಾವಣೆ ಯಾವಾಗ ಬೇಕಾದ್ರೂ ನಡೀಬಹುದು. ಚುನಾವಣೆ ಯಾವಾಗ ನಡೆಯಲು ಸಹ ಭಾರತೀಯ ಜನತಾ ಪಾರ್ಟಿ ನಮ್ಮ ಸರ್ಕಾರದ ಅಧಿಕಾರಕ್ಕೆ ಬರಬೇಕಾಗ್ತದೆ. ಕೊಪ್ಪಳ ಜಿಲ್ಲೆಯಲ್ಲಿ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತೆ ಗೆಲ್ಲಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಬರುವಂತ ದಿನಗಳು ನಮ್ಮ ಹೋರಾಟದ ದಿನಗಳು. ಮನೆ ಮೇಲೆ ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ. ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಈ ಜನವಿರೋಧಿ ಕಾಂಗ್ರೆಸ್ ಸರ್ಕಾರ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೀದಿಗಳಿಗೆ ನಿರಂತರ ನಾವು ಹೋರಾಟನ ಮಾಡಲೇಬೇಕಾಗ್ತದೆ. ಆಗ ಮಾತ್ರ ನಮ್ಮ ಜನರು ಕೂಡ ನಮ್ಮ ಆಶೀರ್ವಾದ ಮಾಡ್ತಾರೆ, ಮತದಾರರು ಕೂಡ ಆಶೀರ್ವಾದ ಮಾಡ್ತಾರೆ. ಆಗ ಮಾತ್ರ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬರೋದು ಸಾಧ್ಯ ಆಗ್ತದೆ. ನಾನು ಅರ್ಥ ಮಾಡ್ಕೋಬೇಕು ಅನ್ನೋ ಮಾತನ್ನ ಹೇಳ್ತಾ, ಸಾಕಷ್ಟು ಸಮಯ ಆಗಿದೆ, ತುಂಬಾ ಸಂತೋಷ ಆಗಿದೆ. ಯಾಕಂತಂದ್ರೆ ಕೊಪ್ಪಳ ಜಿಲ್ಲೆಗೆ ಇವತ್ತು ಬಹಳ ತಿಂಗಳ ನಂತರದಲ್ಲಿ ಇವತ್ತು ಬಂದಿದ್ದೆ ನಾನು. ಕಳೆದ ಬಾರಿ ಗವಿಸಿದ್ದೇಶ್ವರ ಜಾತ್ರೆ ಸಂದರ್ಭದಲ್ಲಿ ಬಂದಿದ್ದೆ. ಇದು ಜನಾಕ್ರೋಶ ಯಾತ್ರೆಯಲ್ಲಿ ಸಂದರ್ಭ ಬಂದಿದ್ದೇನೆ. ನಮ್ಮ ನಿರೀಕ್ಷೆಗೂ ಮೀರಿ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದಿರು, ನಮ್ಮ ಕಾರ್ಯಕರ್ತರು, ರೈತ ಬಾಂಧವರು ಎಲ್ಲರೂ ಕೂಡ ತಾವೆಲ್ಲರೂ ಕೂಡ ಬಂದಿದ್ದೀರಿ, ಯುವಕ ಮಿತ್ರರು ಕೂಡ ಬಂದಿದ್ದೀರಿ. ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಅನ್ನೋ ಮಾತನ್ನ ಹೇಳ್ತಾ, ಮತ್ತೊಮ್ಮೆ ನಮ್ಮ ಜನಾಕ್ರೋಶಕ್ಕೆ ಬೆಂಬಲ ನೀಡಿ ತಮ್ಮೆಲ್ಲರೂ ಕೂಡ ವಂದನೆ, ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕಿ. ನೋಡಿ, ಈಗ ಅಶೋಕ ವೃತ್ತದಿಂದ ಬಸವೇಶ್ವರ ವೃತ್ತ ಸರ್ಕಲ್ ವರೆಗೆ ಪಾದಯಾತ್ರೆ ಇದೆ. ದಯವಿಟ್ಟು ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ಜನಸಾಮಾನ್ಯರು ಎಲ್ಲರೂ ಕೂಡ ಈ ಜನಾಕ್ರೋಶ ಯಾತ್ರೆಯಲ್ಲಿ ಪಾದಯಾತ್ರೆ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತ ನಾನು